ನೋಡಿ ಸ್ನೇಹಿತರೆ, ನಾವೀಗ ರಥೋತ್ಸವಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನದ ರಥೋತ್ಸವ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ತಿಳಿದುಕೊಳ್ಳೋಣ. ಈ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯದ ಭಕ್ತಾದಿಗಳಿಗಿಂತ ಜಾಸ್ತಿ ಬೇರೆ ರಾಜ್ಯದ ಅಂದರೆ ಕೇರಳ ರಾಜ್ಯದಿಂದ ಬರುವ ಭಕ್ತಾದಿಗಳೇ ಜಾಸ್ತಿ. ಇವಾಗ ತುಂಬ ಜನರಿಗೆ ಗೊತ್ತಾಗಿರ್ಬೋದು ಯಾವ ದೇವಸ್ಥಾನ ಅಂತ. ಹೌದು, ಖಂಡಿತವಾಗಿ ಇದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಬ್ರಹ್ಮ ರಥೋತ್ಸವ. ಈ ಸಲದ ಬಿಸಿಲು ಅಂತ ಹೇಳಿದರೆ ಕಣ್ಣಿಗೆ ತುಂಬ ಉರಿ. ಆದರೆ ಇಲ್ಲಿ ನೋಡಿ ಅಂತೆ, ರಸ್ತೆ ಎರಡು ಸೈಡ್ ಎಷ್ಟೊಂದು ಗ್ರೀನರಿ ಆಗಿದೆ ಅಂಥೇಳಿ. ಇದನ್ನು ನಾವು ಮಾರ್ಚ್ 21ರಂದು ಶೂಟ್ ಮಾಡಿದ್ದು. ಆದರೆ ಎಷ್ಟೊಂದು ಗ್ರೀನರಿ ಆಗಿದೆ ನೋಡಿ. ಇವಾಗ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದರೆ ದೇವಸ್ಥಾನದ ಬಗ್ಗೆ, ಕೆಲವೊಂದು ದೇವಸ್ಥಾನದ ಬಗ್ಗೆ ತುಂಬ ಅಪಪ್ರಚಾರ ಆಗ್ತಾಯಿದೆ. ಈ ದೇವಸ್ಥಾನದಲ್ಲಿ ಕೂಡ ಒಂದು ನದಿ ಹರಿಯುತ್ತೆ, ಸೋಪ್ರನೇಕ ನದಿ ಅಂಥೇಳಿ. ಈ ನದಿಯಲ್ಲಿ ತುಂಬ ಜನ ಕಾಲು ಜಾರಿ ಬಿದ್ದು ಸತ್ತು ಕೂಡ ಹೋಗಿದ್ದಾರೆ, ಹಾಗೆ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಈ ದೇವಸ್ಥಾನಕ್ಕೆ ಅಪಪ್ರಚಾರಕ್ಕೆ ಒಳಗಾಗಿಲ್ಲ. ಯಾಕಂತ ವಿಮರ್ಶಾತ್ಮಕವಾಗಿ ನೋಡಿದಾಗ ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ, ಅಂದರೆ ಸರ್ಕಾರದ ಅಧೀನದಲ್ಲಿದೆ. ಆದರೆ ಕೆಲವೊಂದು ದೇವಸ್ಥಾನದ ಬಗ್ಗೆ ಎಷ್ಟೊಂದು ಅಪಪ್ರಚಾರ ಮಾಡ್ತಾಯಿದ್ದಾರೆ, ಕೀಳಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ನೋಡಲಿಕ್ಕೆ ಅಸಹ್ಯ ಅನಿಸುತ್ತೆ. ಯಾವುದೇ ಆಧಾರ ಇಲ್ಲ, ಯಾವುದೇ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದಾರೆ. ದಾಖಲೆ ಇದೆ ಅಂತ ಹೇಳ್ತಾರೆ, ಆದರೆ ದಾಖಲೆ ಕೊಡಲ್ಲ. ದಾಖಲೆ ಇದ್ದ ಮೇಲೆ ಒಂದು ಕೋರ್ಟಿಗಾದರೂ ಕೊಡಬೇಕಲ್ಲ. ಹೋಗಲಿ ಬಿಡಿ, ಕೋರ್ಟಿನಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರೆ ಸೋಷಿಯಲ್ ಮೀಡ್ಯಾದಲ್ಲೂ ಬಿಡ್ಬೋದಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಏನೆಲ್ಲ ಕೆಟ್ಟದಾಗಿ ಬೈತಾರೆ, ಅದೇ ರೀತಿ ಈ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡ್ಬೋದಲ್ಲ. ಆದರೆ ಮಾಡಲ್ಲ, ಜನ ಕೂಡ ಪ್ರಶ್ನೆ ಮಾಡಲ್ಲ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಏನಂತ ಹೇಳಿದರೆ, ನಮ್ಮ ನಂಬಿಕೆ ನಿಮ್ಮ ನಂಬಿಕೆ ತುಂಬ ಬಲಯುತವಾಗಿ ಇದ್ದರೆ ಯಾರು ಬಂದು ಏನು ಹೇಳಿದರೂ ನಮ್ಮ ನಂಬಿಕೆ ಅಲ್ಲಾಡಲ್ಲ. ಆದರೆ ಇವಾಗ ಏನಾಗ್ತಿದೆ ಅಂತ ಹೇಳಿದರೆ, ಯಾರೋ ಒಬ್ಬರು ಬೈದರೂ ಕೂಡಲೇ ಅದನ್ನು ಹೌದೇನೋ ಅಥವಾ ನಿಜ ಇರ್ಬೋದೇನೋ ಅಂತ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದು ಆಗಬಾರ್ದು. ನಮ್ಮ ನಂಬಿಕೆ ಬಲಯುತವಾಗಿರಬೇಕು. ನೋಡಿ, ಜಾತ್ರಾ ಇದು ವಿಶೇಷ.